23 ಮತ್ತೆ ಎಲ್ಲ ಜನರಿಗೂ ಕೂಡ ಪರಿಹಾರ ಕೊಟ್ಬಿಟ್ಟಿದೆ. ಜಾನುವಾರುಗಳ ಹಾನಿ 422 ಇವಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. ಕೆಲವು ಮಾತ್ರ ಕೊಟ್ಟಿಲ್ಲ, ಅವಕ್ಕೆ ಕೊಡ್ತಾ ಇದ್ದೀವಿ. ಈಗ ದೇ ಆರ್ ಅಂಡರ್ ದಿ ಪ್ರಾಸೆಸ್. ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ 245 ಜಾನುವಾರುಗಳು ಸತ್ತಿದ್ದಾವೆ. ಕಲಬುರಗಿ ಜಿಲ್ಲೆಯಲ್ಲಿ 27, ಬೀದರ್ ಜಿಲ್ಲೆಯಲ್ಲಿ 38, ವಿಜಯಪುರದಲ್ಲಿ 3. ಈ 422 ಜಾನುವಾರುಗಳ ಪೈಕಿ 407 ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ. ಆಮೇಲೆ ಮನೆ ಹಾನಿಯಾಗಿರ್ತಕ್ಕಂಥವು 547 ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ. ನಾವು ಪೂರ್ಣ ಪ್ರಮಾಣದಲ್ಲಿ ಮನೆ ಹಾನಿಯಾಗಿದ್ರೆ ಅಂತ ಮನೆಗಳಿಗೆ 1,20,000 ರೂಪಾಯಿ ಕೊಡ್ತೀವಿ. ಜೊತೆಗೆ ಒಂದು ಮನೆಯನ್ನ ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಭಾಗಶಃ ಹಾನಿಯಾದ ಮನೆಗಳು ಸುಮಾರು 75, ಇವುಗಳಿಗೆ ತಲಾ 50,000 ರೂಪಾಯಿ ಕೊಡ್ತೀವಿ. $15 ಇಂದ 20% ವರೆಗೆ ಹಾನಿಯಾಗಿರ್ತಕ್ಕಂಥ ಮನೆಗಳು 3,881, ಇವಕ್ಕೆ 6,500 ರೂಪಾಯಿ ಕೊಡ್ತೀವಿ. ಒಟ್ಟು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದಕ್ಕೆ ಕೊಟ್ಟಿರ್ತಕ್ಕಂಥ ಹಣ 23,12,00,000. ಬಟ್ಟೆ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ಕಳಿಸ್ಕೊಡ್ತಾರೆ. ನೀವು ಬರ್ಕೊಳಕ್ಕಾಗಲ್ವಾ? ಅಲ್ಲ, ಸಮಯ ಬಹಳ ಕಡಿಮೆ ಇದೆ ಅಂತ ಹೇಳಿದ್ರು ಉಸ್ತುವಾರಿ ಸಚಿವರು. ಅದಕ್ಕೆ ನಾವು ಕೇಳೋದೊಂದಿಷ್ಟು ಇದೆ ಸರ್. ಕಳಿಸ್ಕೊಳ್ಳ. ಆಮೇಲೆ ಇದಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಬಟ್ಟೆ, ದವಸ ಧಾನ್ಯ ವಸ್ತುಗಳು ನಾಶ ಆಗಿದ್ರೆ ಅಂತವಕ್ಕೆ ಸುಮಾರು ಇಲ್ಲಿವರೆಗೆ 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇನ್ನೂ ಕೊಡಬೇಕಾದ್ರೆ ಕೊಡ್ತೀವಿ. ಆಮೇಲೆ ಮುಖ್ಯವಾಗಿ ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಖುಷ್ಕಿ ಜಮೀನಿಗೆ 8,500 ರೂಪಾಯಿ ಒಂದು ಹೆಕ್ಟೇರ್ಗೆ
8,500 ರೂಪಾಯಿ. ನೀರಾವರಿ ಜಮೀನಿಗೆ 1 ಹೆಕ್ಟೇರ್ಗೆ 17,000 ರೂಪಾಯಿ. ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ 22,500 ರೂಪಾಯಿ. 22,500 ರೂಪಾಯಿ. ಈಗಾಗಲೇ ನಾನು ರೆವಿನ್ಯೂ ಮಂತ್ರಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. NT ಸರ್ವೆ ಆದ ತಕ್ಷಣ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ರೈತರಿಗೆ ಯಾರು ಬೆಳೆ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ, ಹೆಚ್ಚುವರಿಯಾಗಿ ಕುಷ್ಕಿ ಜಮೀನಿಗೆ 8,500 ರೂಪಾಯಿ. ಅದು ಒಟ್ಟು ಎಷ್ಟಾಗ್ತದೆ ಅಂದ್ರೆ 1 ಹೆಕ್ಟೇರ್ಗೆ 17,000 ರೂಪಾಯಿ ಆಗುತ್ತೆ. ನೀರಾವರಿ ಜಮೀನಿಗೆ 17,000 ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ 8,500 ರೂಪಾಯಿ, 22,500 ರೂಪಾಯಿ. 1 ಹೆಕ್ಟೇರ್ಗೆ 25,500 ರೂಪಾಯಿ. 17 ಪ್ಲಸ್ 8,500 ಅದು 25,500 ರೂಪಾಯಿ. 25,500 ನೀರಾವರಿಗೆ. ಆಮೇಲೆ ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ NDRF ನಾರ್ಮ್ಸ್ ಪ್ರಕಾರ 22,500 ರೂಪಾಯಿ. ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು 8,500 ರೂಪಾಯಿ. ಒಟ್ಟು 1 ಹೆಕ್ಟೇರ್ಗೆ 31,000 ರೂಪಾಯಿ ರೈತರಿಗೆ ಕೊಡ್ತೀವಿ. 1 ಹೆಕ್ಟೇರ್ಗೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕುಷ್ಕಿ ಬೆಳೆಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ 8,500 ರೂಪಾಯಿ, ಮತ್ತೆ ಬಹುವಾರ್ಷಿಕ ಬೆಳೆಗಳು ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ 8,500 ರೂಪಾಯಿ. ಅಂದ್ರೆ 1 ಹೆಕ್ಟೇರ್ಗೆ ರೈತರಿಗೆ ಕುಷ್ಕಿ ಬೆಳೆಗೆ 17,000 ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ. ನೀರಾವರಿ ಜಮೀನಿಗೆ 25,500 ರೂಪಾಯಿ ಸಿಗುತ್ತೆ. ಮತ್ತೆ ಪೆರೇನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಸಿಗುತ್ತೆ. ಇದನ್ನ ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.